ಹೌದು, ನೀವಲ್ಲಿ ನೋಡಿ ಆ ಬೋರ್ಡ್ ನೋಡಿದರೆ ನೆನಪಾಗಬಹುದು ಆ ವ್ಯಕ್ತಿ ಯಾರು ಏನು ಅಂತ. ನೆನಪಾಯ್ತು ಅಲ್ವಾ? ಹೌದು, ನಮ್ಮ ರಾಜ್ಯದ 8ನೇ ಮುಖ್ಯಮಂತ್ರಿ ಆದಂಥ ದಿವಂಗತ ಡಿ ದೇವರಾಜ ಅರಸು ಅವರ ಸ್ವಗ್ರಾಮ. ನೀವೇ ನೋಡ್ಕೊಳ್ತಾ ಇರೋದು ಇವಾಗ? ಎಷ್ಟು ವರ್ಷದಿಂದ ನೋಡ್ಕೊಳ್ತಾ ಇದ್ದೀರಾ? ಓ, 18 ವರ್ಷದಿಂದ ನೀವೇ ನೋಡ್ಕೊಳ್ತಾ ಇರೋದಾ? ನೋಡಿ ಸ್ನೇಹಿತರೆ, ಶ್ರೀ ಡಿ ದೇವರಾಜ ಅರಸು ಎಕ್ಸ್ ಚೀಫ್ ಮಿನಿಸ್ಟರ್ ಅಂತ ಕೂಡ. ಇದು ಹಳೆ ಮನೆ, ಅದನ್ನು ನಾಳಕ್ಕಂಬತ್ತು ತೊಟ್ಟಿ ಮನೆ ಅಂತ ಇದಕ್ಕೆ ಹೆಸರು. ಎಲ್ಲ ಹೋಗಿತ್ತು, ರಿಪೇರಿ ಮಾಡಿದ್ರು. ಎಲ್ಲ ರಿಪೇರಿ ಮಾಡಿದ್ರು ಈಗ ಪುನಃ ಕೋತೆಗಳು ಬಂದೆಲ್ಲ ಇದು ಮಾಡಿದ್ದಾರೆ. ಸ್ವಲ್ಪ ಸುರಿಯುತ್ತೆ ಮಳೆ ಬಂದರೆ. ಇದೆಲ್ಲ ಮಣ್ಣಿನ ಗೋಡೆನಾ? ಎಲ್ಲ ಮಣ್ಣಿಂದೆ. ದೇವರಾಜ ಅರಸು ಅವ್ರದ್ದು ಫೋಟೋಸ್ ಇಟ್ಟಿದ್ದೀರಾ, ಮತ್ತೆ ಅವರ ಮಿಸಸ್ ಫೋಟೋಸ್ ಇದೆ. ಅವ್ರ ಮಗಳು ಅವಳು ಚಂದ್ರಪಾಲ, ಅವ್ರ ಗಂಡ ಅವರು. ಅವ್ರ ಗಂಡ ನಾಗರತ್ನ ಅವರು. ನಾಗರತ್ನ. ಒಂದು ಕಂಪ್ಲೀಟ್ ಫ್ಯಾಮಿಲಿ ಪಿಕ್ಚರ್ ಇಲ್ಲೇ ಕೂಡ ಇದೆ. ನಮಸ್ಕಾರ, ಡಿಜಿಟಲ್ ಮಾಧ್ಯಮಕ್ಕೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ನಾನಿವತ್ತು ಕೂರ್ಗ್ ಮತ್ತು ಮೈಸೂರು ಐವಿ ರೋಡಲ್ಲಿದ್ದೀವಿ. ವಿರಾಜಪೇಟೆಗೆ ಹೋಗ್ತಾ ಇದ್ದೆ, ಆವಾಗ ನನಗೊಂದು ಆರ್ಚ್ ಕಾಣಿಸ್ತು. ನೋಡೋಣ ಯಾವುದು ಅಂತ ಆರ್ಚ್ ಅಂತ ನೋಡಿದಾಗ ಕಲ್ಲಳ್ಳಿ ಅಂತ ಹೆಸರಿತ್ತು. ಕಲ್ಲಳ್ಳಿ ಅಂದಾಗ ನನಗೆಲ್ಲೋ ಕೇಳಿದಂಥ ಹೆಸರು ಅಂತ ನೆನಪು ಬಂತು. ನೋಡ್ಬೋದು, ನೀವಲ್ಲಿ ನೋಡಿ ಆ ಬೋರ್ಡ್ ನೋಡಿದರೆ ನೆನಪಾಗಬಹುದು ಆ ವ್ಯಕ್ತಿ ಯಾರು ಏನು ಅಂತ. ನೆನಪಾಯ್ತು ಅಲ್ವಾ? ಹೌದು, ನಮ್ಮ ರಾಜ್ಯದ 8ನೇ ಮುಖ್ಯಮಂತ್ರಿ ಆದಂಥ ದಿವಂಗತ ಡಿ ದೇವರಾಜ ಅರಸು ಅವರ ಸ್ವಗ್ರಾಮ. ಈ ಆರ್ಚ್ ನೋಡಿದಾಗ ನನಗೊಂದು ಮಾತು ನೆನಪಾಯಿತು. ಕರ್ನಾಟಕ ಹೆಸರಾಗಲಿ, ಕನ್ನಡ ಉಸಿರಾಗಲಿ ಅಂತ ಧ್ವನಿ ಎತ್ತಿದಂಥ ಧೀಮಂತ ನಾಯಕರಾಗಿದ್ದಂತಹ ನಮ್ಮ ದೇವರಾಜ ಅರಸು ಅವರು ಆವಾಗ ಅಂದಿನ ಭಾಷಣದಲ್ಲಿ ಹೇಳಿದಂಥ ಮಾತು ನೆನಪಾಯಿತು. ಆವಾಗೊಂದು ಆಲೋಚನೆ ಬಂತು, ನಮ್ಮ ಸ್ನೇಹಿತರಿಗೆ ಆ ಸ್ವಗ್ರಾಮ ಹೇಗಿದೆ, ಅದೇ ರೀತಿ ಅವ್ರ ಜಮೀನು ಮತ್ತು ಸಮಾಧಿ ಕೂಡ ಅಲ್ಲೇ ಇದೆಯಂತೆ. ಅದೇ ರೀತಿಯ ಸ್ವಗ್ರಾಮದ ಜನರು ದೇವರಾಜ ಅರಸು ಬಗ್ಗೆ ಏನು ಹೇಳ್ತಾರೆ, ಅವ್ರ ನೆನಪುಗಳು ಏನಿದೆ ಅನ್ನೋದನ್ನು ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಬನ್ನಿ ಹಾಗಾದರೆ ಕಲ್ಲಳ್ಳಿಗೆ ಎಲ್ರಿಗೂ ಸ್ವಾಗತ. ಅಲ್ಲಿ ಬೋರ್ಡ್ ನೋಡಿ, ಕಲ್ಲಳ್ಳಿ ಅವರೇ ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಕಲ್ಲಳ್ಳಿಗೆ ಹೋಗಿ ಅಲ್ಲೇ ಎಲ್ಲರನ್ನೂ ತೋರಿಸ್ತೀನಿ ನಮ್ಮ ವಿಡಿಯೋದಲ್ಲಿ, ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನಮ್ಮ ವೀಕ್ಷಕರಿಗೆ. ದೇವರಾಜ ಅರಸು ಅವರು ಎಲ್ಲಿ? ಊರೊಳಗೆ ಎಷ್ಟು ಕಿಲೋಮೀಟರ್ ಆಗತ್ತೆ ಇಲ್ಲಿಂದ? ಒಂದು ಅರ್ಧ ಕಿಲೋಮೀಟರ್ ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಇದೇ ಊರವರ? ಅವ್ರು ಅರ್ಸ್ನೂರು ತೀರೋದ್ರು, ಯಾರು ಜನ ಇಲ್ಲ ಇಲ್ಲಿ, ಆಳ್ಗಳು ಅವ್ರೆ. ಅವ್ರ ಮನೇಲಿ ಕೆಲಸ ಮಾಡೋ ಜನಗಳವ್ರೆ. ಜನಗಳವ್ರೆ. ಅಲ್ಲಿ ಕುರ್ಜ ಐತೆ, ಹೋಗ್ಬಿಟ್ಟು ಅಲ್ಲಿ ಬ್ಯಾಂಕ್ ಐತೆ, ರೈಟ್ ತಿರ್ಕೊಳ್ಳಿ, ಅಲ್ಲಿ ಪಕ್ಕ ದೇವಸ್ಥಾನ ಇದು ಕುರ್ಜು ಅಲ್ಲಿ ಮಗ್ಲೇ. ಸರ್ ಮನೆ ಎಲ್ಲಿ ಬರತ್ತೆ ಇಲ್ಲಿ? ಲೆಫ್ಟಾ? ತೋಟನಾ ಅಥವಾ ಊರೊಳಗೆ ಅವ್ರ ಮನೆ ಇರೋದಾ? ಊರೊಳಗೆ ತೋಟನೂ ಐತೆ. ಹೌದಾ? ಇಲ್ಲೇ ಹಿಂಗೋದ್ರೆ ರೈಟ್ ಅಲ್ಲೇ ಸಿಗುತ್ತಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಯಾವುದು? ಹೌದಾ? ಓಕೆ. ಇದೇನೇ ಬನ್ನಿ ಸ್ನೇಹಿತರೆ, ದೇವರಾಜ ಅರಸು ಸರ್ ಮನೆಗೆ ಎಲ್ರಿಗೂ ಸ್ವಾಗತ. ಓ, ತುಂಬ ಹಳೆ ಮನೆ. ನಮಸ್ಕಾರ, ಆರಾಮಾದ್ರಾ? ಏನು ಹೇಳಿದರು ಡಾಕ್ಟ್ರು? ನೀವೇ ನೋಡ್ಕೊಳ್ತಾ ಇರೋದು ಇವಾಗ? ಎಷ್ಟು ವರ್ಷದಿಂದ ನೋಡ್ಕೊಳ್ತಾ ಇದ್ದೀರಾ? ಓ, 18 ವರ್ಷದಿಂದ ನೀವೇ ನೋಡ್ಕೊಳ್ತಾ ಇರೋದಾ? ನೋಡಿ ಸ್ನೇಹಿತರೆ, ಶ್ರೀ ಡಿ ದೇವರಾಜ ಅರಸು ಎಕ್ಸ್ ಚೀಫ್ ಮಿನಿಸ್ಟರ್ ಅಂತ ಕೂಡ ನೇಮ್ ಬೋರ್ಡ್ ಕೂಡ ಹಾಕಿದ್ದಾರೆ. ತುಂಬ ಹಳೆ ಕಾಲದ ಮನೆ, ನೋಡಿದರೆ ಗೊತ್ತಾಗ್ತಾ ಇದೆ. ಹಂಚಿನ ಮನೆ, ಅದರಲ್ಲೂ ನಾಡಂಚಿನ ಮನೆ. ಇವಾಗಿನ ಥರ ಏನು ಚೇಂಜ್ ಏನೂ ಮಾಡಿಲ್ಲ, ಯಥಾಸ್ಥಿತಿ ಉಳಿಸ್ಕೊಂಡಿದ್ದಾರೆ. ಬನ್ನಿ, ಅವ್ರನ್ನ ಪರಿಚಯನೇ ಮಾಡ್ಕೊಂಡಿಲ್ಲ ನಾನು. 18 ವರ್ಷದಿಂದ ನೋಡ್ಕೊಳ್ತಾ ಇದ್ದಾರೆ. ಪುರೋಹಿತ್ ಸರ್ ಅಂತ. ನೋಡಿ ವೀಕ್ಷಕರೇ, ಇವರೇ ದೇವರಾಜ ಸರ್ ಅರಸು ಮನೆ ನೋಡ್ಕೊಳ್ತಾ ಇರೋದು. ಜಯಕೀರ್ತಿ ಪಂಡಿತ್. ಓ, ಪಂಡಿತ್ ಅಂತ. ಓಕೆ, ನೀವು ಎಲ್ಲಿಯವರು? ಇದೇ ಊರವರ? ನಮ್ಮ ತಾಯಿ ಊರು ಇದು. ಹಾಂ. ನಮ್ಮ ನೇಟಿವ್ ಪ್ಲೇಸ್ ನಗರ ಅರವೆ ಅಂತ ಇದೆ. ಇಲ್ಲಿ ನಮ್ಮ ತಾಯಿ ಊರು ಇದು. ಇಲ್ಲಿ ಬಂದು 2007ನೇ ಇಸ್ವಿಲಿ ಬಂದಿತ್ತು ಇಲ್ಲಿಗೆ. 18-19 ವರ್ಷ ಆಯಿತು. ಆಯಿತು. ಓಕೆ, ಬರ್ತಾ ಇರ್ತಾರಾ ಅರಸು ಸರ್ ಮಕ್ಕಳು? ಬರ್ತಾ ಇದ್ದಾವೆ, 6 ತಿಂಗಳಿಗೆ 3 ತಿಂಗಳು ಒಂದ್ಸರಿ ಬರ್ತಾ ಇರ್ತಾರೆ ಅಷ್ಟೇ. ಓಕೆ, ಇವಾಗ ಭಾರತಿ ಮೇಡಮ್ ಒಬ್ಬರೇ ಇರೋದು. ಓಕೆ, ಯಾವಾಗ ಲಾಸ್ಟ್ ಬಂದಿದ್ದು?
ಅವರು ಭಾರತಿ ಮೇಡಮು ವರ್ಷ ಆಯಿತು. ಅವರು ಇವ್ರು ಬಂದು ಒಂದು 2-3 ತಿಂಗಳಾಯಿತು. ಓಕೆ, ನಮಗೆ ಮನೆ ತೋರಿಸಿ ಬನ್ನಿ. ಬನ್ನಿ ಈಗ. ಕಂಸಾಲಿನ ಮನೆ. ಇದು ಹಳೆ ಮನೆ, ಅದನ್ನು 4 ಕಂಬದ ತೊಟ್ಟಿ ಮನೆ ಅಂತ ಇದಕ್ಕೆ ಹೆಸರು. ಎಲ್ಲ ಹೋಗಿತ್ತು, ರಿಪೇರಿ ಮಾಡಿದ್ರು. ಎಲ್ಲ ರಿಪೇರಿ ಮಾಡಿದ್ರು ಈಗ ಪುನಃ ಕೋತೆಗಳು ಬಂದೆಲ್ಲ ಇದು ಮಾಡಿದ್ದಾರೆ. ಸ್ವಲ್ಪ ಸುರಿಯುತ್ತೆ ಮಳೆ ಬಂದರೆ. ಅಂದರೆ ಇದು ಅಂಚೇನು ಚೇಂಜ್ ಮಾಡಿಲ್ವಾ ನೀವು? ಇಲ್ಲ, ಚೇಂಜ್ ಮಾಡಿಲ್ಲ. ಅವಾಗ ಹೋಗಿರೋ ಅಂಚೆಲ್ಲ ಹೊಸ್ದಾಗಿ ಹಾಕಿದ್ರು. ಅದೇ ಅಂಚಿನ ಮಾಡಿದ್ರು ಪ್ರಯತ್ನ ಮಾಡಿದ್ದೀರಾ ಅಷ್ಟೇ. ಅರಸು ಸರ್ದು ತುಂಬಾ ಫೋಟೋಸ್ ಇದೆ. ಇದೆ ನೋಡಿ ಫುಲ್ಲು. ಹೌದು, ಅವ್ರ ಚೈಲ್ಡ್ಹುಡ್ ಲೈಫ್ ಅಲ್ಲಿ ಇದ್ದಾಗ ಮೈಸೂರಲ್ಲಿ ತೆಗ್ದಿದ್ದಂಥದ್ದು, ಖಾಲಿ ಪ್ಲೇಸ್ ಅಲ್ಲಿ ತೆಗ್ದಿದ್ದಂಥದ್ದು ನೋಡಿ ಸ್ನೇಹಿತರೆ. ಫೋಟೋಸ್ ಹೆಂಗಿದ್ರು, ಹೀರೋ ತರ ಇದ್ದಾರೆ. ಅದ್ರ ಜೊತೆಗೆ ಇದನ್ನು ಕೂಡ ಒಂದು ಡಿಗ್ರಿ ಪದವಿ ತಗೋಬೇಕಾದ್ರೆ ತೆಗ್ದಿದ್ದಂಥ ಫೋಟೋಸ್. ಇದು ಸ್ನೇಹಿತರು ಜೊತೆ ತೆಗೆದಿರೋದು. ಅರಸವ್ರ ಸ್ನೇಹಿತರು. ಇದು ಗಂಡ ಹೆಂಡತಿ, ಮಿಸಸ್ ಇವರು. ಚಿಕ್ಕಮನೆಯವರಿಗೆ ಅರಸು ಅವರು. ಇದು ಉದಯ ಅಂತ ಇಲ್ಲಿದ್ರು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಜೊತೆ ಸರ್ ಇಬ್ರು ಕೂಡ ಹಸನ್ಮುಖಿಯಾಗಿ ನಗ್ತಾ ಇದ್ದಾರೆ. ಹುಣಸೂರು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಅಂದ್ರೆ ದೇವರಾಜ ಅರಸು ಸರ್ ರಾಜಕೀಯಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಕಲ್ಲಳ್ಳಿ ಗ್ರಾಮದಲ್ಲಿ 6ನೇ ವಯಸ್ಸಿಗೆ ಬಂದವರು. ಇದೇ ಮನೆಯಲ್ಲಿ ಬೆಳೆದಂಥವ್ರು. ಅದಕ್ಕೋಸ್ಕರ ಆ ಮನೆಯನ್ನ ಯಥಾವತ್ತಾಗಿ ಹಾಗೇನೆ ಇಟ್ಟಿದ್ದಾರೆ. ಅಂಚು ಕೂಡ ಅದೇ ರೀತಿ ಉಳಿಸ್ಕೊಂಡಿದೆ. ಅದೇ ರೀತಿ ಅವ್ರ ನೆನಪಿಗೋಸ್ಕರ ಸಂಪೂರ್ಣ ಫೋಟೋಸ್ ಎಲ್ಲ ಇಲ್ಲಿ ಗೋಡೆ ಮೇಲೆಲ್ಲ ನೋಡ್ಬೋದು ನೀವು. ಫಸ್ಟ್ ಟೈಮ್ ಅವರು ಹುಣಸೂರು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಕಲ್ಲಳ್ಳಿ ಗ್ರಾಮ ಮತ್ತೆ ಸುತ್ತಮುತ್ತಲ ಗ್ರಾಮಗಳನ್ನ ಡೆವಲಪ್ಮೆಂಟ್ ಮಾಡ್ತಾರೆ. ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಯಾವುದೋ ಒಂದು ಕಾಂಕ್ರೀಟ್ ಕಟ್ಟಡ ಕಟ್ಟೋದಲ್ಲ, ಮತ್ತೆ ಮನೆಗಳು ಕಟ್ಟೋದಲ್ಲ. ದೀನ ದಲಿತರ ಧ್ವನಿ ಆಗ್ತಾರೆ. ಎಲ್ಲ ಸರ್ಕಾರಕ್ಕೆ ಇವರು ಡಿಮ್ಯಾಂಡ್ ಎಲ್ಲ ಇಡ್ತಾ ಹೋಗ್ತಾರೆ. ಹಂಗಾಗಿ ಜನಗಳನ್ನ ಮನಸ್ಸಿನ ಬಹುಬೇಗವಾಗಿ ದೇವರಾಜ ಅರಸು ಅವರು ಆಕರ್ಷಣೆ ಮಾಡಿ ರಾಜಕೀಯ ರಂಗದಲ್ಲಿ ದೊಡ್ಡ ಹೆಸರು ಮಾಡ್ತಾರೆ. ಬನ್ನಿ ಹಾಗಾದ್ರೆ ಫೋಟೋ ನೋಡ್ತಾ ನೋಡ್ತಾ ಅವ್ರೊಂದ್ ಸ್ವಲ್ಪ ಜೀವನ ಚರಿತ್ರೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಮಲಗುವ ಕೋಣೆ. ಅಂದ್ರೆ ದೇವರಾಜ ಅರಸು ಸರ್ ಇಲ್ಲೇ ಮಲಗ್ತಾ ಇದ್ರು. ತೊಟ್ಲಿಟ್ಟಿದಾರಲ್ಲ ಅದು ಅವ್ರ ಮಕ್ಳು ಅದಲ್ಲೇ ಬೆಳೆದಿರೋದು. ಆಕ್ಚುಲಿ ಇದೇನಿದು? ಇದು ಮುಂಚೆ ಬಟ್ಟೆ ಹಾಕಕ್ಕೆ ಅಂತ ಹ್ಯಾಂಗರ್ ಅಂತ ಮಾಡ್ತಿರಲ್ಲ ಮುಂಚೆ. ಈಗ ಹ್ಯಾಂಗರ್ ಇದೆಯಲ್ಲ, ಈಗ ಮುಂಚೆ ಅಡಿಕೆ ಮರ ಇದು. ಈ ಅಡಿಕೆ ಮರ ಆದ್ರಿಂದ ಅದನ್ನೇ ಅವರ ಇದು ಮಾಡಿಸ್ಬಿಟ್ಟು ಇಲ್ಲೇ ಬಟ್ಟೆಗಳು ಹಾಕ್ತದೆ ಮಾಡ್ತಾ ಇದ್ದವ್ರು. ಸ್ನೇಹಿತರೆ, ಈ ತೊಟ್ಲಲ್ಲಿ ದೇವರಾಜ ಅರಸು ಸರ್ ಬೆಳೆದಿಲ್ಲ, ಅವರ ಮಕ್ಕಳು ಅಂತ ಹೇಳಿದ್ರೆ ಚಂದ್ರಪ್ರಭಾ ಆಗಿರ್ಬೋದು, ಭಾರತಿ ಮೇಡಮ್ ಆಗಿರ್ಬೋದು, ನಾಗರತ್ನ ಅವರು ಹಾಡಿ ಬೆಳೆದು ಮಲಗಿದಂತ ತೊಟ್ಲಿದು ಯಥಾ ಪ್ರಕಾರ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇದು ಅಡಕೆದು ಬಟ್ಟೆ ಒಣಗಾಕೋದಕ್ಕೆ ಮಾಡಿದಂತದಂತ ಹೇಳಿದ್ರು. ಇದು ದೇವ್ರ ಗುಡಿ, ಇದು ದೇವ್ರ ಮಂದಿರ. ಈ ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡಿದಂತ ದೇವ್ರ ಪೂಜೆ ರೂಮ್ ಇದು. ದೇವರಾಜ ಅರಸು ಸರ್ ಕೂಡ ದೇವ್ರ ಭಕ್ತರಾಗಿರ್ತಾರೆ. ನಿತ್ಯ ಕೂಡ ದೇವರ ಪೂಜೆ ಮಾಡಿ ಅವ್ರ ಪಾಠ ಪ್ರವಚನಗಳು ಕೂಡ ನಡೀತಾ ಇತ್ತು. ಅದ್ರ ಜೊತೆಗೆ ಆಟನೂ ಕೂಡ ಆಡ್ತಾ ಇದ್ರು. ಕೃಷಿಲಿ ಕೆಲಸ ಮಾಡ್ಕೊ ಬಂದ್ರು ಕೂಡ ಬೆಳಗ್ಗೆ ಮತ್ತೆ ರಾತ್ರಿ ತಪ್ಪದೆ ದೇವರಿಗೆ ಒಂದು ಕೈ ಮುಗಿತಾ ಇದ್ರು. ಅಷ್ಟೇ ಸಿಂಪಲ್ ಪೂಜೆ ಆಗಿದ್ರು ಕೂಡ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಇದೆಲ್ಲ ಮಣ್ಣಿನ ಗೋಡೆನಾ? ಮಣ್ಣಿಂದ. ಮಣ್ಣಿನ ಗೋಡೆನಾ? ಇದು ಮರದ ಬೀರ ಅಂದ್ರೆ ಅವ್ರು ಯೂಸ್ ಮಾಡ್ತಾ ಇದ್ರು ಅವಾಗಿನ ಕಾಲದ, ಅವ್ರ ತಂದೆಯವ್ರ ಕಾಲದ್ದೇ ಇದ್ದಿದ್ದ. ಇದೊಂದು ಮದ್ದಿದ ಮನೆ ಅಂತ ಹೇಳ್ಬಹುದಾ? ಈ ಮನೆಯಲ್ಲಿ 2 ಬೀರು ಇದೆ, ತೊಟ್ಲಿಟ್ಟಿದ್ದಾರೆ. ಅದೇ ರೀತಿ ಒಂದು ಚೇರ್ ಇದೆ. ಎಲ್ಲ ಕೂಡ ಸಂಪೂರ್ಣ ಮರದ್ದು. ಗೋಡೆ ನೋಡ್ಬೋದು ನೀವು, ಮಣ್ಣಿನ ಗೋಡೆ ಆದ್ರೂ ಕೂಡ ಎಷ್ಟು ವರ್ಷ ಹಳೇದಾದ್ರೂ ಕೂಡ ಹಾಗೇನೆ ಇದೆ. ಎಷ್ಟು ವರ್ಷ ಆಗಿರ್ಬೋದು ಇದಕ್ಕೆ? ಸುಮಾರು 90-89 ವರ್ಷ ಆಗಿದೆ. 100 ವರ್ಷ ಹತ್ತಿರ ಆಗಿದೆ. 100 ವರ್ಷದ ಹಳೆ ಮನೆ ಸ್ನೇಹಿತರೆ. ಅಂದ್ರೆ ಇತಿಹಾಸ ಸೃಷ್ಟಿಸಿದಂತ ಮನೆ ಇದು. ಇಲ್ಲೇ ಒಂದು ಸಾಮಾನ್ಯ ಹುಡುಗ ಬೆಳೆದು ಅಸಾಮಾನ್ಯನಾಗಿದ್ದು ಇದೇ ಮನೆಯಲ್ಲಿ. ಬನ್ನಿ ಹಾಗಾದ್ರೆ ಮನೆ ನೋಡ್ತಾ ಹೋಗೋಣ. ದೇವರಾಜ ಅರಸು ಅವ್ರದ್ದು ಫೋಟೋಸ್ ಇಟ್ಟಿದ್ದೀರಾ, ಮತ್ತೆ ಅವರ ಮಿಸಸ್ ಫೋಟೋಸ್ ಇದೆ. ಅವ್ರ ಮಗಳು ಅವಳು ಚಂದ್ರಪ್ರಭಾ, ಅವ್ರ ಗಂಡ ಅವರು. ಅವ್ರ ಗಂಡ ನಾಗರತ್ನ ಅವರು. ನಾಗರತ್ನ ಒಂದು ಕಂಪ್ಲೀಟ್ ಫ್ಯಾಮಿಲಿ ಪಿಕ್ಚರ್ ಇಲ್ಲೇ ಕೂಡ ಇದೆ. ಇದು ಅಡ್ಗೆ ಮನೆ. ಈ ಮನೆ ಅಡ್ಗೆ ಮನೆಯಲ್ಲಿ ಏನ್ ವಿಶೇಷತೆ ಇದೆ ಅಂತ ಹೇಳಿದ್ರೆ, ಅವಾಗಿನ ಕಾಲದಲ್ಲಿ ಗ್ಯಾಸ್ ಇರ್ಲಿಲ್ಲ. ಪ್ರತಿ ಮನೇಲೂ ನಾನು ನೋಡ್ದಂಗೆ 2 ಒಲೆ ಇರುತ್ತೆ. ಒಂದು ಮೈನ್ ಒಲೆ ಮತ್ತೆ ಇನ್ನೊಂದು ಸ್ವಲ್ಪ ಎಂತ ಹೇಳಿದ್ರೆ ಹೊಗೆ ಎಲ್ಲ ಹೋಗೋದಕ್ಕೆ ಪೈಪಿಗೆ ಅಂತ ಕಡೆ. ಇಲ್ಲಿ 3 ಒಲೆ ಇದೆ. ಅಂದ್ರೆ ತುಂಬ ಕುಟುಂಬ ಆಗಿರೋದ್ರಿಂದ ಬೇಗ ಅಡುಗೆ ಆಗ್ಲಿ ಅನ್ನೋದಕ್ಕೋಸ್ಕರ 3 ಒಲೆ ಇದೆ. ಒಂದು ವಿಶೇಷತೆ, 3 ಒಲೆಗೆ ಒಂದೇ ಕೂಡ ಸೌದೆ ಹಾಕುವಂಥದ್ದು ಒಂದು ಒಲೆ ಮಾಡಿದ್ದಾರೆ. ಸಪ್ರೇಟ್ ಮಾಡಿಲ್ಲ. ಇದೇ ಅಡುಗೆ ಮನೆ ವಿಶೇಷತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬನ್ನಿ ಹಾಗಾದ್ರೆ ರೂಮ್ ನೋಡೋಣ.